ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈ ಸಂದರ್ಭದಲ್ಲಿ ಪುಷ್ಪಗಿರಿ ಕೇವಲ ಒಂದು ಸಂಸ್ಥೆಯಾಗದೆ, ಒಂದು ಮಠವಾಗದೆ, ರಾಜ್ಯಕ್ಕೆ ಒಂದು ವಿಶೇಷ ಚಿಂತನೆಯನ್ನ ಮೂಡಿಸುವ, ಒಂದು ವಿಶೇಷ ಕಾಳಜಿಯನ್ನು ತೋರಿಸುವ ಮತ್ತು ಎಲ್ಲರನ್ನೂ ಒಗ್ಗೂಡಿಸುವ ಕೆಲಸವನ್ನ ಪುಷ್ಪಗಿರಿ ಸಂಸ್ಥಾನ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಾವು ಸ್ವಾಮೀಜಿಯವರಾಗಿ 10 ವರ್ಷದ ಸವಿನೆನಪಿಗೆ ಈ 3 ವರ್ಷದ ಹಿಂದೆ 2020ರಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ಉದ್ಘಾಟನೆ ಮಾಡಬೇಕು ಅಂತಂತ ಮಾನ್ಯ ಮುಖ್ಯಮಂತ್ರಿಗಳು, ಅವಾಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೇಳ್ಕೊಂಡಾಗ ಬಹುಶಃ ಅವರು ಆ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಒಪ್ಪಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅವಾಗ ಅವರು ಕೇಳಿದ್ರು, ಗ್ರಾಮೀಣಾಭಿವೃದ್ಧಿ ಅಂದ್ರೆ ಏನು ಅಂತ ಹೇಳಿ. ನಮಗೂ ಹೇಳಲಿಕ್ಕೆ ಸ್ಪಷ್ಟತೆ ಇರಲಿಲ್ಲ. ಒಂದು ಟ್ರಸ್ಟ್ ಓಪನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ವಿ ಅಷ್ಟೇ. ಅದಾದ ನಂತರ ಅವತ್ತು ಅವ್ರ ಕೈಯಲ್ಲಿ ಒಂದು 3 ಸ್ವಸಹಾಯ ಸಂಘಗಳಿಗೆ 10,000 ಸಹಾಯಧನವನ್ನು ನಾವು ಕೊಡಿಸಿದ್ವಿ. ಅದು ಹೇಗೆ ನಮಗೆ ಪ್ರೇರಣೆ ಸಿಕ್ತು ಅಂತಂದ್ರೆ, ಈ 3 ಸಂಘವನ್ನ 3,000 ಸಂಘವನ್ನಾಗಿ ಮಾಡಿ ನಾವು ತೋರಿಸ್ಬೇಕು ಅಂತ ಹೇಳಿ ಒಂದು ಪ್ರೇರಣೆ ಸಿಕ್ತು. ಆ ಪ್ರೇರಣೆ ಕೇವಲ 1.5-2 ವರ್ಷದಲ್ಲಿ ಅದು 1,000 ಸಂಘವನ್ನ ಮುಟ್ಟುವ ಮಟ್ಟಕ್ಕೆ ಆ ಸಂಸ್ಥೆ ಬೆಳೀತಾ ಬಂತು. ನಮಗೆ ಬಹಳ ಸಂತೋಷ ಆಗ್ತಾ ಹೋಯ್ತು. ಯಾಕೆಂತಂದ್ರೆ 10 ವರ್ಷದಲ್ಲಿ ಸುಮಾರು 15 ಬಿಲ್ಡಿಂಗ್ ಅನ್ನ ನಾವು ಕಟ್ಟಿದ್ವಿ. ಶಾಲೆ, ಕಾಲೇಜು, ಮಠದ ಆವರಣಗಳಲ್ಲಿ ಒಂದು 15 ಬಿಲ್ಡಿಂಗ್ ಅನ್ನ ನಾವು ಕಟ್ಟಿಸಿದ್ವಿ. ಆ ಕಟ್ಟಿಸಿದಂತ ಸಂದರ್ಭದಲ್ಲಿ ನಮಗೆ ಅಷ್ಟೊಂದು ತೃಪ್ತಿ ಕೊಡಲಿಲ್ಲ. ಒಬ್ಬ ಸ್ವಾಮೀಜಿಯವರಾಗಿ ಬಿಲ್ಡಿಂಗ್ ಕಟ್ಟಿಸೋದಕ್ಕೆಲ್ಲ ಸಮಾಜ ಸೇವೆಗೆ ಬರುವಂಥದ್ದು, ಯಾರಾದರೂ ಬಿಲ್ಡಿಂಗ್ ಕಟ್ಟಿಸ್ಬೋದು, ಆದ್ರೆ ನಾವು ಮಾನವರ ಮತ್ತು ಮನುಷ್ಯರ ಮನಸ್ಸುಗಳನ್ನ ಕಟ್ಟಬೇಕು ಅನ್ನುವಂಥ ಒಂದು ದೃಢವಾದ ಸಂಕಲ್ಪದೊಂದಿಗೆ ಈ ಸಂಸ್ಥೆಯನ್ನ ಹುಟ್ಟಾಕಿ ಈ ಸಂಸ್ಥೆಯನ್ನ ಬೆಳೆಸಬೇಕು. ಇದು ಒಂದು ಹಳ್ಳಿಗೆ, ಒಂದು ರಾಜ್ಯಕ್ಕೆ ಸೀಮಿತ ಮಾಡದೆ ಇದನ್ನ ದೇಶದವರೆಗೂ ನಾವು ತಗೊಂಡು ಹೋಗ್ಬೇಕು ಅನ್ನೋ ಕಲ್ಪನೆ ನಮಗೆ ಶುರುವಾಯಿತು. ಅದರ ಮೊದಲನೇ ಹೆಜ್ಜೆ ನಾವು ಹಾಸನದಲ್ಲಿ ಒಂದು ಸಮಾವೇಶ ಮಾಡಿದ್ವಿ. ಅದಾದ ನಂತರ 2ನೇ ಸಮಾವೇಶ ಹಾವೇರಿಯಲ್ಲಿ ಮಾಡಿದ್ವಿ. 3ನೇ ಸಮಾವೇಶವನ್ನ ಈಗ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಮಾಡ್ತಿರುವಂಥದ್ದು ನಮಗೆ ಬಹಳ ಸಂತೋಷವನ್ನ ತಂದುಕೊಟ್ಟಿದೆ. ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಂದ್ರೆ ಬಹುಶಃ ಒಬ್ಬರಿಗೆ ಅಥವಾ ಒಂದು ವರ್ಗಕ್ಕೆ, ಒಂದು ಜನಾಂಗಕ್ಕೆ ಸೀಮಿತ ಆದಂಥದ್ದು ಸಂಸ್ಥೆ ಅಲ್ಲ. ಬಹುಶಃ ತಾವು ನೋಡಿದರೆ ಇವತ್ತು ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ರಾಜ್ಯಕ್ಕೆ, ದೇಶಕ್ಕೆ ಇವತ್ತು ಚಿರಪರಿಚಿತವಾಗಿದೆ. ಅದೇ ಮಾದರಿಯಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ನಾವು ತೆರೆದಂಥ ಸಂದರ್ಭದಲ್ಲಿ ಅದೇ ತರದ ಯೋಜನೆಗಳನ್ನ ನಾವೊಂದಿಷ್ಟು ಕೆಲವು ಯೋಜನೆಗಳನ್ನ ತಂದು ಬಹುಶಃ ವಿಶೇಷವಾಗಿ ಇನ್ನೂ ಜನರಿಗೆ ಬಹಳ ಹತ್ರ ಆಗಬೇಕು, ಜನರಿಗೆ ತುಂಬಾ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ, ರೈತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮೂರು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತು ಸಾವಿರಾರು ಜನ ಇದರಲ್ಲಿ ಮಹಿಳಾ ಸ್ವಸಹಾಯ ಸಂಘದವರು ಸಹಾಯವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ವರ್ಷದಲ್ಲಿ ಜನವರಿಯಿಂದ ಜನವರಿವರೆಗೂ ಹತ್ತತ್ರ 1 ಕೋಟಿಯಷ್ಟು ನಾವು ಸ್ವಸಹಾಯ ಸಂಘದವರಿಗೆ ಸಹಾಯಧನವನ್ನ ಕೊಟ್ಟಿವಿ. ಬಹುಶಃ ಅದರಿಂದ ಹೆಲ್ಪ್ ಮಾಡ್ಕೊಂಡಂಥವ್ರು ಸಾಕಷ್ಟು ಜನ ಈಗ ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ಅವರವರ ಜೀವನವನ್ನ ನಡೆಸುವಂತ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ. ಅದು ಕೆಲವರು ಸಣ್ಣ ಸಣ್ಣ ಅಂಗಡಿಗಳನ್ನು ಹಾಕೊಳ್ಳೋದಿರ್ಬೋದು, ಸ್ವಯಂ ಉದ್ಯೋಗದಲ್ಲಿ ಪಾಲ್ಗೊಳ್ಳೋದಿರ್ಬೋದು, ಸ್ವಯಂ ಕೆಲಸ ಕಾರ್ಯಗಳನ್ನು ಪಾಲ್ಗೊಂಡು ಅವರೇ ಇವತ್ತು ಒಂದು ಬಿಸ್ನೆಸ್ ದಾರ ರೀತಿಯಲ್ಲಿ ಈ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ಇದೇ ರೀತಿ ಪ್ರೇರಣೆ ಆಗಿದ್ದರಿಂದ ಇವತ್ತು ವಿದ್ಯಾರ್ಥಿಗಳ ಸಂಘವನ್ನ, ಇವತ್ತು ಕೃಷಿಯಲ್ಲಿ ವಿಶೇಷವಾಗಿ ಸಾಧನೆ ಮಾಡಬೇಕು ಅಂತ ಹೇಳಿ ಯುವ ರೈತರ ಸಂಘವನ್ನ ಹುಟ್ಟಾಕುವಂತ ಒಂದು ಕಲ್ಪನೆಯನ್ನ ನಾವು ತಗೊಂಡಿದ್ದೀವಿ. ಬಹುಶಃ ಈ ಕಾರ್ಯಕ್ರಮ ನಮಗೆ ಅನಿಸ್ತಾ ಇತ್ತು, ಒಬ್ಬ ಸ್ವಾಮೀಜಿಯವರಾದ ನಂತರ ನಾವು ಬಸವಣ್ಣವರ ಮತ್ತ ಎಲ್ಲ ಕನಕದಾಸರ ದೊಡ್ಡ ದೊಡ್ಡ ಮಹಾತ್ಮರ ಆದರ್ಶಗಳನ್ನು ನಾವು ಹೇಳ್ತೇವೆ, ಭಾಷಣಗಳಲ್ಲಿ ವಚನಗಳನ್ನು ಹೇಳ್ತೀವಿ. ಆದ್ರೆ ಹಾಗೆ ನಡೆಯೋದು ಬಹಳ ಕಷ್ಟ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲೇಬೇಕು ಅನ್ನುವಂಥ ಆಲೋಚನೆ ಇಟ್ಟುಕೊಂಡು ಈ ಜಾತಿ, ಮತ, ಧರ್ಮದ ಸಂಕೋಲಿಯಿಂದ ಆಚೆ ಬರಬೇಕು, ಏನಾದರೂ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥದ್ದೇನಿದೆ ಆ ರೀತಿ ನಾವು ತೋರಿಸ್ಬೇಕು ಜೀವನವನ್ನು ಮಾಡಿ ಅಂತ ಹೇಳಿ
ನಮಗೊಂದು ಪ್ರೇರಣೆ ಆಗಿ ಆ ರೀತಿ ಒಂದು ಸಂಸ್ಥೆಯನ್ನ, ಈ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತಂದ್ರೆ ಇದು ಬಹುಶಃ ಒಂದು ವರ್ಗಕ್ಕೆ, ಒಂದು ಹಳ್ಳಿಗೆ ಸೀಮಿತವಾಗದೆ ಇದನ್ನ ರಾಜ್ಯದಾದ್ಯಂತ, ದೇಶದಾದ್ಯಂತ ತಗೊಂಡು ಹೋಗ್ಬೇಕು ಅನ್ನುವಂಥ ಒಂದು ದೊಡ್ಡ ಸಂಕಲ್ಪವನ್ನು ನಾವು ಮಾಡಿದ್ದೀವಿ. ಅದರ ಮುಖಾಂತರ ಈ 3ನೇ ವರ್ಷದ ಸಮಾರಂಭ ಬಹುಶಃ ಈಗಾಗಲೇ ರಾಜ್ಯಕ್ಕೆ ಚಿರಪರಿಚಿತ ಆಗುವ ಮಟ್ಟಕ್ಕೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇನ್ನೂ ಅದ್ಧೂರಿಯಾಗಿ ನಡೀಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಈ ಯೋಜನೆ ಇಷ್ಟಕ್ಕೆ ಸೀಮಿತ ನಾವು ಮಾಡದೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥ ಒಂದು ಸದುಪಯೋಗವನ್ನ ನಾವು ಹೊಂದಿದ್ದೀವಿ. ಹಾಗಾಗಿ ಈ ಶಿಕಾರಿಪುರದಲ್ಲಿ ಒಂದು ಯುವ ರೈತರು ಮತ್ತು ಈ ವಿದ್ಯಾರ್ಥಿಗಳ ಸಂಘವನ್ನ ನೂತನವಾಗಿ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದರ ವಿಶೇಷವಾಗಿ 3 ಗಂಟೆಗೆ ಉತ್ಸವ ಪ್ರಾರಂಭ ಆಗಿ ಸುಮಾರು ಜಾನಪದ ತಂಡಗಳು, ಒಂದು 25 ಕಲಾ ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಸುಮಾರು 2,000ಕ್ಕೂ ಅಧಿಕ ಮಹಿಳೆಯರು ಕುಂಭವನ್ನು ಹೋರುವಂಥದ್ದು. ಅದರಲ್ಲಿ 2,000 ಮಹಿಳೆಯರು ಒಂದು ಧ್ವಜವನ್ನ, ಸಂಸ್ಥೆಯ ಧ್ವಜವನ್ನ ಹಿಡಿದುಕೊಂಡು ಆ ಉತ್ಸವದಲ್ಲಿ ಹೆಜ್ಜೆಯನ್ನು ಹಾಕುವಂಥದ್ದು. 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ. ಆ 5 ಗಂಟೆ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ನಾಡಿನ ಶ್ರೀಮಂತ ನಾಯಕ ಯಡಿಯೂರಪ್ಪನವರು ಅಂತ ಏನು ನಾವು ಕರಿತೀವಿ, ಮಾಜಿ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಅಂತ ಕರಿತೀವಿ, ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. 3 ಗಂಟೆ ಉತ್ಸವಕ್ಕೆ ಮಾನ್ಯ ಸಂಸದರಾದಂಥ ರಾಘವೇಂದ್ರ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. 5 ಗಂಟೆ ವೇದಿಕೆಯ ಅಧ್ಯಕ್ಷತೆಯನ್ನ ಮಾನ್ಯ ವಿಜೇಂದ್ರ ಅವರು ವಹಿಸ್ತಾ ಇದ್ದಾರೆ. ಅದರ ಉದ್ಘಾಟನೆಯನ್ನ ಮಾನ್ಯ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಂಸದರು, ಅದರ ಜೊತೆಯಲ್ಲಿ MLCಗಳಾದಂಥ ಚಿತ್ರನಟರಾದಂಥ ತಾರಾ ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ.